ಇದೇ ಹೋಟ್ಲಲ್ಲೇ ನಾವಿರೋದು ರಾಮೇಶ್ವರಮಲ್ಲಿ ವಿನಯ ಆಗ ಅಂತ ರೆಸಿಡೆನ್ಸಿ ಇದು AC ಅಂತ ಹೋಟ್ಲು ಚೆನ್ನಾಗಿದೆ. ಯಾರು ವಿಸಿಟ್ ಮಾಡ್ಬೋದು. ಇವಾಗ ಹೋಟ್ಲಿಂದ ನಾವು ಬೈಕ್ ತಗೊಂಡು ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಗೋಪ್ರೋ ರೂಮಲ್ಲೇ ಬಿಟ್ಟು ಇವಾಗ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಫೋನ್ ಯೂಸ್ ಮಾಡ್ತಾ ಇದ್ದೀವಿ. ಫೋನಲ್ಲಿ ವೀಡಿಯೋ ಮಾಡ್ತಾ ಇರೋದು. ಗೋಪ್ರೋ ಮತ್ತೆ ಅಲ್ಲಿ ಎತ್ಕೊಂಡು ಹೋಗಿ ಅಲ್ಲೆಲ್ಲನೇ ಇಕ್ಬೇಕು, ಅದಕ್ಕೆ ನಾವು ಎತ್ಕೊಂಡು ಬರಲಿಲ್ಲ, ಫೋನಲ್ಲಿ ತೆಗಿತಾ ಇದ್ವಿ. ಬೈಕಲ್ಲಿ ಹೋಗ್ತಾ ಇದು ನಾವು ವಿಡಿಯೋ ತೆಗಿತಾ ಇರೋದು ಫೋನಲ್ಲಿ ತೆಗಿತಾ ಇದ್ದೀವಿ. ಫ್ರಂಟ್ ಸೈಡ್ ನೋಡ್ಕೊಳ್ಳಿ, ಗೋಪುರ ಇದು ದೊಡ್ಡದಾಗಿದೆ, ಚೆನ್ನಾಗಿದೆ ಗೋಪುರ. ಇದು ಫ್ರಂಟ್ ಸೈಡು, ಅದೇ ಗೇಟ್ ಕಾಣಿಸ್ತಿದೆಯಲ್ಲ, ಗೇಟ್ ಒಳಗಡೆ ನಾವು ಹೋಗೋದು. ಎಂಟ್ರೆನ್ಸ್ ಇದೆ, ಚೆನ್ನಾಗಿದೆ. ನೋಡಬೇಕಾದ್ರೆ ಸಖತ್ತಾಗಿದೆ. ನಿಜವಾಗ್ಲೂ ನೋಡಿದ್ರೆ ಚೆನ್ನಾಗಿರುತ್ತೆ. ಬಂದು ಇಲ್ಲಿ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಸಖತ್ತಾಗಿದೆ ಇದು. ಇಲ್ಲಿ ಎತ್ಕೊಂಬರ್ಬೇಡಿ, ಅಲ್ಲಿ ಪಾರ್ಕಿಂಗ್ ಇಲ್ಲ ದೇವಸ್ಥಾನ ಹತ್ರ, ಅದಕ್ಕೆ ಈ ಕಡೆ ಪಾರ್ಕ್ ಮಾಡಿದ್ದೀನಿ. ರೂಮಿಂದ ಎಲ್ಲ ಆಟೋ ಅಲ್ಲಿ ಬಂದ್ಬಿಡಿ ದೇವಸ್ಥಾನ ಹತ್ರಕ್ಕೆ, ಚೆನ್ನಾಗಿರುತ್ತೆ. ಇಲ್ಲ ವಾಕೇಬಲ್ ಡಿಸ್ಟೆನ್ಸ್. ಈ ಫೋನು ಸ್ಲಿಪ್ಪರ್ಸು ಎಲ್ಲ ಇಲ್ಲೇ ಬಿಡಬೇಕು. ಫೋನ್ ಎತ್ಕೊಂಡು ಹೋಗ್ಬೋದು. ಅಲ್ಲೇನೋ ಸೆಕ್ಯೂರಿಟಿ ಪ್ರಾಬ್ಲಮ್ ಇದ್ದರೆ ಮಾತ್ರ ಚೆಕ್ ಮಾಡ್ತಾರೆ. ಏನು ಅಷ್ಟೊಂದು ಚೆಕ್ ಮಾಡಲ್ಲ, ಸುಮ್ಮನೆ ಎತ್ಕೊಂಡು ಹೋಗ್ಬೋದು ಆರಾಮಾಗಿ ಫೋನ್ನ ನೀವು. ಇದು ರಾಮೇಶ್ವರಂ ಟೆಂಪಲ್ ಒಳಗಡೆ ನಿಮಗೆ ಶಾಪಿಂಗ್ ಇದೆ, ಲೇಡೀಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಲೇಡೀಸ್ ಅವರು ಒಂದ್ಸರಿ ಬಂದಾಗ ಇಲ್ಲೊಂದ್ಸರಿ ತಗೊಳ್ಳಿ, ಚೆನ್ನಾಗಿದೆ ಶಾಪಿಂಗ್. ದೇವ್ರ ದರ್ಶನ ಮಾಡಿಕೊಂಡು ನಾವು ಆಚೆಯಿಂದ ಬಂದು ಮತ್ತೆ ಫೋನ್ ಎತ್ಕೊಂಡು ಇವಾಗ ತೆಗಿತಾ ಇರೋದು ವಿಡಿಯೋ. ನಾವು ಸ್ನಾನ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ, ಊಟ ಮಾಡ್ತಾಯಿದ್ವಿ. ಊಟ ಮಾಡಿದ್ದಾಯಿತು. ನಮ್ಮ ಫ್ರೆಂಡ್ ತಿಂತಾ ಇದ್ದಾನೆ. ಮಿಲ್ಸ್ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಇಲ್ಲಿ ದೇವಸ್ಥಾನ ಸ್ವಲ್ಪ ಮುಂದೆನೇ ಇರೋದು. ನಾನು ಅದು ನೇಮ್ ಸರಿಯಾಗಿ ತೊಗೊಳ್ಳಿಲ್ಲ, ನಾನು ಹೋಟೆಲ್ ನೇಮು. ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡ್ಬೋದು. ಸೊ ಟೆಂಪಲ್ ಮುಂದೆನೇ ಇರೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ರೂಮ್ ಹೆಂಗಂದ್ರೆ ಹಂಗೆ ಇಕ್ಕಿದ್ವಿ ನಾವು, ಬ್ಯಾಚುಲರ್ಸ್ ಅಲ್ಲ, ಅದಕ್ಕೆ ಹೆಂಗಂದ್ರೆ ಹಂಗೆ ಹಾಕ್ಬಿಟ್ಟು ಹೋಗಿದ್ದೀವಿ. ಇವಾಗ ಧನುಷ್ಕೋಡಿಗೆ ಹೋಗ್ತಾ ಇದ್ವಿ ನಾವು, ನಾನು ನನ್ನ ಫ್ರೆಂಡು. ಬಾಕ್ಲು ಹಾಕ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ವಿ. ಇದು ನಮ್ಮದು 3ನೇ ಫ್ಲೋರಲ್ಲಿರೋದು. ಅದು ಸಂಧಿಯಲ್ಲಿದೆ ಇದು ನಮ್ಮದು. ನೋಡ್ಕೊಬೋದು ಎಷ್ಟು ಚಿಕ್ಕದಾಗಿದೆ ಅಂತ ನಡ್ಕೊಂಡು ಹೋಗೋದಕ್ಕೆ. ಗೋಪ್ರೋ ಸೆಟ್ಟಿಂಗ್ಸು ಸ್ವಲ್ಪ ನಾನೇನೋ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಗೋಪ್ರೋದಲ್ಲಿ ತೆಗ್ದಿಲ್ಲ, ಇದೆಲ್ಲ ಫೋನಲ್ಲಿ ತೆಗ್ದಿರೋದು. ಸ್ವಲ್ಪ ವೀಡಿಯೋ ಕ್ವಾಲಿಟಿ ಹಂಗಿದ್ರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಪಕ್ಕ ಆ ಕಡೆ ಈ ಕಡೆ ಗ್ರೀನರಿ ಜಾಸ್ತಿ ಇದೆ. ರೋಡಲ್ಲಿ ಮಧ್ಯ ರೋಡು ಚೆನ್ನಾಗಿದೆ, ನೋಡ್ಕೊಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ವ್ಯೂಸು ನೋಡಿ, ಅದು ಚೆನ್ನಾಗೈತೆ. ಹೋಗ್ತಾ ಇದ್ದೀವಿ ನಾವು ಧನುಷ್ಕೋಡಿಗೆ. ಚೆನ್ನಾಗೈತೆ, ರೋಡು ಚೆನ್ನಾಗಿದೆ, ಅದಕ್ಕೆ ಆರಾಮಾಗಿ ಹೊಡಿತಾ ಇದ್ದೀವಿ. ನೇಚರು ತುಂಬ ಚೆನ್ನಾಗಿದೆ ಇಲ್ಲಿ. ಪ್ಲೇಸಸ್ಸು ಅಷ್ಟೇ, ಆ ಕಡೆ ಈ ಕಡೆ ಮಧ್ಯ ರೋಡು, ಆ ಕಡೆ ಸಮುದ್ರ ಈ ಕಡೆ ಸಮುದ್ರ, ಮಧ್ಯ ರೋಡಲ್ಲೇ ಹೋಗ್ತಾ ಇದ್ದೀವಿ ಬೈಕಲ್ಲಿ. ನೋಡಿ, ಆ ಕಡೆ ಗ್ರೀನರಿ ಈ ಕಡೆ ಗ್ರೀನರಿನೂ ಚೆನ್ನಾಗಿದೆ. ಯಾಕಂದರೆ ಈಗ ಸ್ವಲ್ಪ ಅಡ್ಡ ಇದೆ, ಆ ಕಡೆ ಸಮುದ್ರನೂ ಈ ಕಡೆ ಸಮುದ್ರ ಕಾಣಿಸಲ್ಲ. ಇದು ಸ್ವಲ್ಪ ದೂರ ಅಷ್ಟೇ, ಆಮೇಲಕ್ಕೆ ಕಾಣಿಸುತ್ತೆ. ಇವಾಗ ಹೋಗ್ತಾ ಇದ್ದೀವಿ ರೋಡಲ್ಲಿ ನಾವು, ಚೆನ್ನಾಗಿದೆ. ಇಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು, ಮಣ್ಣು ಎಲ್ಲ ಕಾಣಿಸ್ತಾ ಇದೆ. ಆ ಕಡೆ ಸಮುದ್ರ ಚೆನ್ನಾಗಿದೆ ವ್ಯೂ. ಆ ಕಡೆ ಸ್ವಲ್ಪ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಈ ಕಡೆ ತೆಗಿಸ್ತಾ ಇದ್ದೀವಿ. ಅದಕ್ಕೆ ವೀಡಿಯೋ ತೆಗಿತಾ ಇದ್ದಾನೆ ನಮ್ಮ ಫ್ರೆಂಡು. ನೋಡ್ಕೊಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ವ್ಯೂ. ಇಲ್ಲಿ ಸಮುದ್ರನೇ ಪಕ್ಕ, ಮಣ್ಣು ಮಧ್ಯ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ನಾನು ಬೈಕ್ ಓಡಿಸ್ತಾ ಇದ್ದೀನಿ, ನಮ್ಮ ಫ್ರೆಂಡ್ ಹಿಂದೆ ಫೋನ್ ಇಸ್ಕೊಂಡು ವೀಡಿಯೋ ತೆಗಿತಾ ಇದ್ದಾನೆ. ಗೋಪುರದಲ್ಲಿ ತೆಗ್ದಿಲ್ಲ, ಇದೆಲ್ಲ ವೀಡಿಯೋ ಇದರಲ್ಲೇ ತೆಗ್ದಿರೋದು ನಾನು. ಧನುಷ್ಕೋಡಿದು ವೀಡಿಯೋದೆಲ್ಲ ನೋಡಿ, ಚೆನ್ನಾಗಿದೆ. ಅದು ಫೋನಲ್ಲಿ ತೆಗೆದ್ರೂ ಚೆನ್ನಾಗಿದೆ, ಕ್ಯಾಮ್ರಲ್ಲಿ ಬಂದಂಗೆ ಬಂದಿದೆ. ಏನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿದೆ ನೋಡಿ. ಇದು ಲೈಟ್ ಹೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬ್ಯಾಕ್ ಸೈಡಿಂದ ತೆಗಿತಾ ಇರೋದು ನಮ್ಮ ಫ್ರೆಂಡು ಫೋನಲ್ಲಿ. ನೋಡಿ, ಮಧ್ಯ ರೋಡು ಆರಾಮಾಗಿದೆ, ರೋಡು ಚೆನ್ನಾಗಿದೆ, ಆರಾಮಾಗಿ ಓಡಿಸ್ತಾ ಇದ್ದೀನಿ ಗಾಡಿ. ಎಷ್ಟು ವ್ಯೂಸ್ ಚೆನ್ನಾಗಿದೆ. ಒಂದ್ಸರಿ ನೀವು ಬಂದು ನೋಡಬೇಕಿದು ಧನುಷ್ಕೋಡಿ. ಬೈಕಲ್ಲಿ ಬನ್ನಿ, ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಯಾಕಂದರೆ ಈ ಎಕ್ಸ್ಪೀರಿಯೆನ್ಸ್ ಒಂದ್ಸರಿನೇ ತೊಗೊಳೋದು. ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಇಲ್ಲಿ ನೋಡೋಷ್ಟಿಗೆ ಎಷ್ಟು ಸಖತ್ತಾಗಿದೆಯೋ. ಇಲ್ಲಿ ನೋಡಿ, ಇಲ್ಲಿ ಸನ್ರೈಸ್ ಆಗ್ತಾ ಇದೆ. ನಾವು ಬಂದಿದ್ದೇ ಲೇಟ್ ಆಗೋಯ್ತು, ಯಾಕಂದರೆ ನಾವು ನೆನ್ನೆ ಎಲ್ಲ ಬೈಕೆಲ್ಲ ಓಡಿಸಿ ಸಾಕಾಗಿತ್ತು. ಅದಕ್ಕೆ ಇಲ್ಲಿ ನೋಡ್ಕೊಂಬಿಡಿ, ಇಲ್ಲೇ ನೋಡಿ ಸನ್ರೈಸ್ ಆಗ್ತಾ ಇದೆ, ಚೆನ್ನಾಗಿದೆ. ಇಲ್ಲಿಂದ ನೋಡಿದ್ರೂ ಚೆನ್ನಾಗಿದೆ. ಸ್ವಲ್ಪ ಝೂಮ್ ಮಾಡ್ತಾರೆ ನಮ್ಮ ಫ್ರೆಂಡು, ನೋಡಿ ಇನ್ನೂ ಚೆನ್ನಾಗಿರುತ್ತೆ. ಅದು ಸೂಪರಾಗಿದೆ, ನೋಡಿ ಹೆಂಗಿದೆ ಅಂತ. ನೋಡಿ ಝೂಮ್ ಮಾಡಿದ್ದಾನೆ, ಕಾಣಿಸ್ತಾ ಇದೆಯಾ ಅದು? ಕಾಣಿಸ್ತಾ ಇದೆ ನೋಡಿ, ಕರೆಕ್ಟಾಗಿ ಪ್ರಾಪರ್ ಇವಾಗ ಕಾಣಿಸ್ತಾ ಇದೆ. ಸನ್ರೈಸ್ ಆಗೋದು ಅದು ನೋಡಿಕೊಂಡು ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ ನಾವು. ಹೋಗ್ತಾ ಇದ್ದರೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇವೆಲ್ಲ ಹೋಗ್ತಾ ಇದ್ದಾವೆ ನೋಡ್ಕೊಬೋದು ವೆಹಿಕಲ್ಸು. ಇಲ್ಲ ಜಾಸ್ತಿ ಜನ ಬಂದಿದ್ದರು, ನಾವು ಬರೋಷ್ಟಿಗೆ ಲೇಟಾಗಿ ಹೋಗ್ಬಿಟ್ಟಿತ್ತು. ಸನ್ರೈಸ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಸನ್ರೈಸ್ ಆಗ್ತಾಯಿಲ್ಲ. ಅಲ್ಲೊಂದು ಸರಿ ಸನ್ರೈಸ್ ಆಗೋದು ನೋಡಿದ್ವಿ. ಅಲ್ಲಿ ಪಾಯಿಂಟ್ ಹತ್ರ ಹೋಗಿ ನೋಡೋಣ ಅಂದ್ಕೊಂಡ್ವಿ, ಅಲ್ಲಿ ಆಗಲಿಲ್ಲ. ಅದಕ್ಕೆ ಇಲ್ಲೇ ನೋಡಿದ್ವಿ. ನೋಡ್ಬೋದು, ಎಲ್ಲ ಜಾಸ್ತಿ ಜನ ಬಂದಿದ್ದಾರೆ ಇಲ್ಲಿ. ನೋಡಿ, ಕಾರುಗಳು ಜಾಸ್ತಿ ಹೋಗ್ತಾ ಇದ್ದಾವೆ. ಮತ್ತು ಆ ಕಡೆ ಈ ಕಡೆ ಕಲ್ಲುಗಳು ಅವೆಲ್ಲ ಜಾಸ್ತಿ ಇದೆ. ಮತ್ತು ಸಮುದ್ರನೂ ಅಷ್ಟೇ, ಜಾಸ್ತಿ ಅಲೆಗಳು ಜಾಸ್ತಿ ಬರುತ್ತೆ, ಮೇಲೆಗೆ ಹೊಡಿತಾ ಇದೆ. ರೋಡಿಗೆ ಫುಲ್ಲು ನೀರೆಲ್ಲ ಬರ್ತಾ ಇದೆ. ಚೆನ್ನಾಗಿದೆ ಓವರಾಲ್ ಆಗಿ ಅಲ್ಲಿ ವ್ಯೂ ನೋಡೋದಕ್ಕೆ. ನೀವು ಬನ್ನಿ, ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಚೆನ್ನಾಗಿರುತ್ತೆ. ನೋಡ್ಕೊಬೋದು, ಗಾಡಿಯಲ್ಲಿ ನಿಲ್ಸಿದ್ದೀನಿ ಹೆಲ್ಮೆಟ್ ಇಲ್ಲ ಹಾಕಿ. ವ್ಯೂ ನೋಡಿ ಹೆಂಗಿದೆ ಅಂತ. ಧನುಷ್ಕೋಡಿ ಇದೊಂದು ಕಂಬ ಇದೆ,
ನೋಡ್ಕೊಳ್ಳಿ, ಆ ಕಡೆ ರೋಡ್ ಇದೆ, ಹೋಗ್ತಿದ್ದೀವಿ ಅಲ್ಲಿಗೆ. ಧನುಷ್ಕೋಡಿಯಲ್ಲಿ ಸಾರ್ ಒಬ್ರು ಸಿಕ್ಕಿದ್ರು. ಇವರು ಆಲ್ ಇಂಡಿಯಾ ರೈಡ್ ಮಾಡಿದಾರಂತೆ ಸೈಕಲಲ್ಲಿ. ಇನ್ನು ಡೇಸ್ ಬಂದು 48 ಡೇಸಲ್ಲಿ ಮಾಡಿದಾರಂತೆ. ಗ್ರೇಟ್ ಅಲ್ಲ, ನಾವು ಗಾಡಿಯಲ್ಲಿ ಓಡ್ಸೋಕ್ಕೆ ಆಗಲ್ಲ ನನ್ನ ಕೈಯಲ್ಲಿ. ಅವ್ರು ಸೈಕಲಲ್ಲಿ ಹೋಗಿದ್ದಾರೆ, ಆಲ್ ಇಂಡಿಯಾ ರೈಡ್ ಮಾಡಿದ್ದಾರೆ. ಅವ್ರಿಗೊಂದು ಹ್ಯಾಟ್ಸ್ ಆಫು. ಅವ್ರದ್ದು ನೆಗೆಟಿವ್ ಪ್ಲೇಸ್ ಬಂದು ಕೇರಳ ಅಂತೆ ಅವ್ರದ್ದು. ಅವ್ರನ್ನ ಮಾತಾಡಿಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ನೋಡೋಕ್ಕೆ ಚೆನ್ನಾಗಿದೆ, ಇಲ್ಲಿ ವ್ಯೂ ಚೆನ್ನಾಗಿತ್ತು, ಅದಕ್ಕೆ ನೋಡೋಕ್ಕೆ ಈ ಕಡೆ ಬಂದ್ವಿ. ಮತ್ತು ನಮ್ಮ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ, ಅದು ಇಲ್ಲಿ ಕಾಣಿಸೋಲ್ಲ, ಇದು ಅಡ್ಡ ಇದೆ, ಅದಕ್ಕೆ ಹಿಂಗೆ ನೋಡಿಸಿದೆ. ಈ ಕಲ್ಲುಗಳ ಮೇಲೆ ಜಾಸ್ತಿ ಇದ್ದೀವಿ. ಮತ್ತು ಅಲ್ಲಿ ರೋಡು ಇದೆ, ಮಣ್ಣು ಜಾಸ್ತಿ ಇದೆ. ಅಲ್ಲಿಂದ ನಡ್ಕೊಂಡು ಹೋಗ್ಬೋದು, ಆದರೆ ನಾವು ಹೋಗೋಕ್ಕಾಗಲಿಲ್ಲ, ನಮ್ಗೆ ಟೈಮ್ ಸಾಕಾಗಲಿಲ್ಲ, ಅದಕ್ಕೆ ಇಲ್ಲಿದ್ದೀವಿ. ಇಲ್ಲಿ ಧನುಷ್ಕೋಡಿಯಲ್ಲಿ ಅಲ್ಲೇ ಫೋಟೋ ತೆಗೆದ್ಬಿಟ್ಟು ಅಲ್ಲೇ ಪ್ರಿಂಟ್ ಮಾಡಿ ಕೊಡ್ತಾರೆ. ಇಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಕೊಡ್ತಾರೆ, ಬೇಕಾದರೆ ಅಲ್ಲಿ ಫೋಟೋ ಚೆನ್ನಾಗಿ ತೆಗಿತಾರೆ. ಇಲ್ಲಿಂದ ನನ್ನ ಫ್ರೆಂಡು ನಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಸಮುದ್ರ ಬಂದು ಅಲೆಗಳು ಮೇಲೆ ಹೊಡಿತಾ ಇದೆ, ಆ ಕಲ್ಲಿಂದ ಹೊಡೆದು ಮೇಲೆಗೆ ನೀರು ಬರ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಲ್ಲ ಅದು. ಈಗ ನಾವು ಧನುಷ್ಕೋಡಿ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ, ಯಾಕಂದರೆ ಟೈಮ್ ಆಗೋಯ್ತು. ಇವಾಗ ನಾವು ರೂಮ್ಗೆ ಹೋಗಬೇಕು. ರಾಮೇಶ್ವರಮಿಂದ ನಾವು ತಂಜಾವೂರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಬೇಗನೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬ್ರಿಡ್ಜ್ ಸಿಗುತ್ತೆ, ಬ್ರಿಡ್ಜ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡು ಗಾಡಿ ಸ್ವಲ್ಪ ಮುಂದೆ ಹಾಕ್ದ. ಹಂಗೆ ನಾನು ನೋಡೋಣ ಅಂತ ಹೋದ್ವಿ. ಬ್ರಿಡ್ಜ್ ನೋಡಿದ್ರೂ ಚೆನ್ನಾಗಿದೆ, ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಇದು ಅಲ್ಟಿಮೇಟು, ನೋಡ್ಕೊಬೋದು. ಇದು ನಾವು ನಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಅಲ್ಲಿ ಹೋಗೋದಕ್ಕೆ. ನಮ್ಮ ಫ್ರೆಂಡು ಗಾಡಿ ಆ ಕಡೆ ಪಾರ್ಕ್ ಮಾಡೋಕ್ಕೆ ಹೋದ. ಅಷ್ಟೊತ್ತರಲ್ಲಿ ನಾನು ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಅಲ್ಲಿ ಪಾರ್ಕ್ ಮಾಡೋಕ್ಕೆ ಹೋದ. ಇವಾಗ ಪಾರ್ಕ್ ಮಾಡಿಬಿಟ್ಟು ನಾನು ಬಂದಿದ್ದೀನಿ, ಅವನು ಬಂದ. ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂತ. ಬ್ರಿಡ್ಜ್ ಹತ್ರನೇ ಇರೋದು ನಾವು ಇವಾಗ. ಬ್ರಿಡ್ಜ್ ಹತ್ರ ಆ ಕಡೆ ಈ ಕಡೆ ನೋಡಿ ಸಮುದ್ರ ಎಷ್ಟು ಚೆನ್ನಾಗಿದೆ ಅಂತ. ಬ್ರಿಡ್ಜ್ ಇದು ಲಾಸ್ಟ್ ನೋಡ್ಕೊಂಬಿಡಿ. ಇದು ನಾವು ಹೋಗ್ತಾ ಇದ್ದೀವಿ. ಇದು ಯಾರನ್ನ ಧನುಷ್ಕೋಡಿಗೆ ಬಂದಾಗ ಇಲ್ಲೊಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ, ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಒಂದ್ಸರಿ ವಾಚ್ ಮಾಡಿದಾಗ ಗೊತ್ತಾಗುತ್ತೆ. ಇವ್ರು ನಮ್ಮ ಫ್ರೆಂಡ್ ಕಾಯ್ಕೊಂಡಿದ್ದಾನೆ ಹೋಗೋದಕ್ಕೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಬೆಡ್ಶೀಟ್ ಆ ಕಡೆಯಿಂದ ಆ ಕಡೆ ಹಾಕ್ಬಿಟ್ಟಿದ್ದೀವಿ, ನಾವು ಬ್ಯಾಚುಲರ್ಸ್, ಅದಕ್ಕೆ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ರೂಮು, ಮತ್ತು ವಾಶ್ರೂಮು ನೋಡಿರಂತೆ. ವಾಶ್ರೂಮು ಚೆನ್ನಾಗಿದೆ. ಬ್ಯಾಚುಲರ್ಸ್ಗೆ ಮತ್ತು ಫ್ಯಾಮಿಲೀಸ್ಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಇದು ಒಂದ್ಸರಿ ವಿಸಿಟ್ ಮಾಡಿ. ರಾಮೇಶ್ವರಂ ಬಂದರೆ 1100 ರೂಪಾಯಿ ಅಷ್ಟೇ ರೂಮ್ ಇದು, ಅದಕ್ಕಿಂತ ಚೆನ್ನಾಗಿದೆ. ಡೋರ್ಗೆ ಲಾಕ್ ಮಾಡಿಕೊಂಡು ಇವಾಗ ನಾವು ಬೀಗ ಎತ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಬೀಗ ಕೊಡಬೇಕು, ಅದಕ್ಕೆ ಇವಾಗ ಚೆಕ್ಔಟ್ ಮಾಡಿಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ನಾವು ಚೆಕ್ಔಟ್ ಮಾಡಿಕೊಂಡು ಇವಾಗ ಕೆಳಗಡೆ ಬಂದು ಬ್ಯಾಗ್ಸ್ ಎತ್ಕೊಂಡು ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೀವಿ. ಲೇಟ್ ಆಗೋಗ್ಬಿಟ್ಟೈತೆ, ಬೇಗನೆ ಹೋಗಬೇಕು, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ನಾವು. ಬೇಗನೆ ಹೋಗ್ತಾ ಇದ್ರೂ ಅಷ್ಟೊಂದ್ರೂ ಆಗ್ತಾಯಿಲ್ಲ. ಅವ್ರು ಬೀಗ ಕೊಟ್ಬಿಟ್ಟು ಇವಾಗ ಬೀಗ ಕೊಡಬೇಕು. ಅವ್ರ ಹತ್ರ ಕೆಳಗಡೆ ಇರ್ತಾನೆ, ಕೆಳಗಡೆ ಕೊಟ್ಬಿಟ್ಟು ಬೀಗ ಇವ್ರ ಕೈಗೆ ಬೀಗ ಕೊಟ್ವಿ. ನೋಡ್ಕೊಬೋದು, ಇವ್ರ ಹತ್ರನೇ ಕೊಟ್ಟಿದ್ದು. ರಾಮೇಶ್ವರಂ ಬಂದರೆ ಇಲ್ಲೊಂದ್ಸರಿ ಕಾಂಟ್ಯಾಕ್ಟ್ ತಗೊಳ್ಳಿ. ಇಲ್ಲಿ ರೂಮ್ ಮಾಡಿ, ಚೆನ್ನಾಗಿದೆ ರೂಮು. ಇದೇ ಹೋಟೆಲಲ್ಲಿ ಇದ್ದಿದ್ದು ವಿನಯಾಗ ರೆಸಿಡೆನ್ಸಿ AC ಅಂತ ಹೋಟೆಲ್ಲು, ಚೆನ್ನಾಗಿದೆ, ಒಂದ್ಸರಿ ವಿಸಿಟ್ ಮಾಡಿ. ರೂಮ್ಸ್ ಎಲ್ಲ ಚೆನ್ನಾಗಿದೆ. ನಾವು ರೂಮಿಂದ ಚೆಕ್ಔಟ್ ಆಗಿ ಇದು ಬರ್ತಾ ಇರೋದು ಬ್ರಿಡ್ಜ್ ಮೇಲೆ ಇದ್ದೀವಿ ನಾವು ಇವಾಗ. ನೋಡ್ಕೊಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನಂದು ಡೇ 1 ಡೇ 2 ಎರಡು ಯೂಟ್ಯೂಬಲ್ಲಿ ನಾನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಇದು ಡೇ 3 ವ್ಲಾಗು. ಇದು ನೋಡಿದ್ರೆ ಫಸ್ಟು ಅದನ್ನ ಎರಡು ನೋಡ್ಕೊಂಡು ಬನ್ನಿ. ಇದು ಅರ್ಥ ಆಗುತ್ತೆ ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ದಿರ ಇರಬೇಡಿ. ಇವತ್ತಿಗೆ ಇದೇ ಲಾಸ್ಟ್ ವೀಡಿಯೋ ಇದು.